ಕಾಂಗ್ರೆಸ್ ಮನೆಯೊಳಗೆ ಈಗ ಸೂರು ಗಿರುವು ಗೊತ್ತಾಗೋದಿಕ್ಕೂ ಮೊದಲೇ ತಲೆಗಳು ಉರುಳುತ್ತಾ ಇದ್ದಾವೆ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ ಎಲೆಕ್ಷನ್ನಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡದವರ ವಿಕೆಟ್ಗಳು ಪತನಗೊಳ್ತಾ ಇದ್ದಾವೆ. 2 ವಿಕೆಟ್ಗಳು ಈಗಾಗಲೇ ಬಿದ್ದಿದ್ದು, 3ನೇಯ ವಿಕೆಟ್ ಸುತ್ತಲೂ ತಂತ್ರಗಾರಿಕೆ ಶುರುವಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ತಲೆದಂಡ. ಹೌದು, ಈಗಾಗಲೇ 2 ತಲೆದಂಡ ಆಗಿದೆ. 3ನೇದಕ್ಕೆ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹಲವರು ಕಾಯ್ತಾ ಇದ್ದಾರೆ. ಸರಿಯಾಗಿ ಗಮನಿಸಿದ್ರೆ ಇಲ್ಲಿ ಜಮೀರ್ ಅವರ ಅತ್ಯಾಪ್ತರಿಬ್ಬರನ್ನ ಅವರಿಗೆ ನೀಡಿದ್ದ ಹುದ್ದೆಗಳಿಂದ ತೆಗೆದುಹಾಕಲಾಗಿದೆ. ಒಬ್ಬರಿಗೆ ಹೇಳಿ ರಾಜೀನಾಮೆಯನ್ನು ಪಡ್ಕೊಂಡ್ರು, ಅವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತೊಬ್ಬರು ರಾಜೀನಾಮೆ ಕೊಡದೆ ಕುಳಿತಾಗ ವಜಾ ಮಾಡಲಾಗಿದೆ. ಈ ಸರದಿಯಲ್ಲಿ ಸಿಗುವ 3ನೇಯವರೇ ಜಮೀರ್ ಅಹಮದ್ ಖಾನ್. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್. ಆದರೆ ಮೊದಲ 2 ವಿಕೆಟ್ಗಳ ಪತನದ ರೀತಿಯಲ್ಲಿ 3ನೇಯದ್ದು ಉರುಳೋದು ಕಷ್ಟ ಇದೆ. ಯಾಕಂದ್ರೆ ಜಮೀರ್ ಇಲ್ಲಿ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ನಡೀತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕೇರಳಂಗೆ ಹೋಗಿ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯಂತೆ ಪ್ರಚಾರದಲ್ಲಿ ತೊಡಗಿದ್ರು. ಹೀಗಾಗಿ ಅವರು ಹೈಕಮಾಂಡ್ನ ಶ್ರೀರಕ್ಷೆ ತನ್ನ ತಲೆ ಮೇಲಿದೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ. ಹಾಗಿದ್ದರೂ ಈಗ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟದಲ್ಲಿ SDPIಗೆ ಫಂಡ್ ಮಾಡಿದ್ದಾರೆ ಎನ್ನುವ ಆರೋಪವೊಂದು ಹರಿದಾಡ್ತಾ ಇದೆ. ಇದಕ್ಕೆ ಕಾರಣ ಯಾರು ಅನ್ನೋದರ ಬಗ್ಗೆ ಕೈ ನಾಯಕತ್ವಕ್ಕೆ ಪುರಾವೆಗಳು ಸಿಕ್ಕಿವೆಯೇ? ಆ ಸಿಕ್ಕಿದ ಕಾರಣಕ್ಕಾಗಿಯೇ 2 ವಿಕೆಟ್ಗಳು ಉರುಳಿದ್ವಾ? 3ನೇಯದ್ರ ವಿಚಾರಣೆ ನಡೀತಾ ಇದೆಯಾ ಪಕ್ಷದ ಒಳಗಡೆ ಅನ್ನುವಂತಹ ಅನುಮಾನ ಈಗ ಜಾಸ್ತಿ ಆಗ್ತಿದೆ. ಇದರ ನಡುವೆ SDPI ಮಾತ್ರ ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದೆ. ಹೀಗೆ ದಾವಣಗೆರೆ ವಿಚಾರದಲ್ಲಿ ಹಗ್ಗಜಗ್ಗಾಟ ನಡೀತಾ ಇರುವಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರು 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಂತಹ ಶಾಸಕರು ದೆಹಲಿಗೆ ಹೋಗಿ ಅಲ್ಲಿಂದಲೇ ಮಂತ್ರಿ ಕುರ್ಚಿಗೆ ಟವೆಲ್ ಹಾಕಿ ಬಂದಿದ್ದಾರೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರುತ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಬಿಹಾರಕ್ಕೆ ಸಾಮ್ರಾಟ. ಕಳೆದ 2 ದಶಕಗಳಿಂದ ಅಧಿಕಾರದಲ್ಲಿದ್ದರೂ ಚುಕ್ಕಾಣಿ ಸಿಕ್ಕಿರಲಿಲ್ಲ. ಕೇವಲ ಉಪಮುಖ್ಯಮಂತ್ರಿ ಹುದ್ದೆಗೆ ಸೀಮಿತವಾಗಿತ್ತು ಬಿಜೆಪಿ. ಇದೇ ಮೊದಲ ಬಾರಿಗೆ ಸಿಎಂ ಹುದ್ದೆಯನ್ನ ಬಿಜೆಪಿ ಪಡ್ಕೊಳ್ತಾ ಇದೆ. ನಿತೀಶ್ ಕುಮಾರ್ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಯು ನಡುವಿನ ಮಾತುಕತೆಯಂತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚಿತವಾಗಿ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ನಿತೀಶ್ ಸಿಎಂ ಆಗಿದ್ದಾಗ ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಾಮ್ರಾಟ್ ಚೌಧರಿ ಈಗ ಆ ಉಪವನ್ನ ಕಳಚಿಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆಯೇ ಪ್ರಮಾಣ ವಚನ ನಿಗದಿಯಾಗಿದೆ. ಈಗ ಅವರು ನಿಯೋಜಿತ ನಾಳೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾರೆ. ಅದರ ಬಗ್ಗೆ ಕೂಡ ವಿವರವನ್ನು ನೀಡ್ತೀವಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ತಲೆದಂಡ ನಡೀತಾ ಇದೆ, ಈಗ ಶುರುವಾಗಿದೆ. ಈಗಾಗಲೇ 2 ತಲೆದಂಡ ಆಗಿದೆ. ಇದು ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಮೇಲ್ನೋಟಕ್ಕೆ ಗಮನಿಸಿದಂತೆಯೇ ದಾವಣಗೆರೆ ದಕ್ಷಿಣದ ತಂತ್ರಗಾರಿಕೆಯ ಒಟ್ಟು ಜವಾಬ್ದಾರಿ DCM DK ಶಿವಕುಮಾರ್ ಅವರ ಮೇಲಿತ್ತು. ಬಾಗಲಕೋಟೆ ಬೈ ಎಲೆಕ್ಷನ್ನ ಒಟ್ಟು ಜವಾಬ್ದಾರಿ CM ಸಿದ್ದರಾಮಯ್ಯನವರ ಮೇಲಿತ್ತು. ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡಿದರು. ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡಿದರು. ಇದರ ನಡುವೆ ದಾವಣಗೆರೆ ದಕ್ಷಿಣದಲ್ಲಿ ಕೆಲ ನಾಯಕರು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅಥವಾ ಬಂಡಾಯ ಅಭ್ಯರ್ಥಿಗೆ ಅಥವಾ SDPIನ ಅಭ್ಯರ್ಥಿಗೆ ಸಹಾಯ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇಲ್ಲಿ ಬಂದಿದೆ. ಇದೇ ಕಾರಣಕ್ಕಾಗಿಯೇ ಅನ್ನುವ ರೀತಿಯಲ್ಲಿ 2 ತಲೆದಂಡ ಆಗಿದೆ. 2 ವಿಕೆಟ್ ಈಗಾಗಲೇ ಉರುಳಿ ಬಿದ್ದಿದ್ದಾವೆ. ಜಮೀರ್ ಅಹಮದ್ ಖಾನ್ ಅವರ ಜೊತೆಗೂ ಕೂಡ CM ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ. ಯಾವ ಕಾರಣಕ್ಕಾಗಿ, ಏನೇನು ನಡೀತಿದೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಈ ವರದಿಯಲ್ಲಿ. ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಈಗ ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನಂದ್ರೆ ಎಂದು ಬೈಲಿ ಹೇಳಿಲ್ಲ. ನಾನೇನಂದ್ರೆ ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ದಯಮಾಡಿ ಮುಸಲ್ಮಾನ್ ಕೊಡಿ ಸರ್, ನಾವು ಗೆಲ್ಸ್ಕೊಂಡು ಬರ್ತೀವಿ. ಯಾರ್ಗನ ಕೊಡಿ, ಓಪನ್ ಸಭೆಯಲ್ಲಿ ಹೇಳಿರೋದು. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗ್ ಸರ್ ಹೋಗೋದು? ನಾನು ಒಬ್ಬ ಲೀಡರ್. ಜಪಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ. ಅದು
ದಾವಣಗೆರೆ ದಕ್ಷಿಣದಲ್ಲಿ ಮತದಾರರು ಕೊಟ್ಟಿರುವ ತೀರ್ಪು ಇನ್ನೂ ಮತಯಂತ್ರಗಳಲ್ಲಿ ಭದ್ರವಾಗಿದೆ. ರಿಸಲ್ಟ್ಗೆ ಇನ್ನೂ 20 ದಿನ ಕಾಯಬೇಕಿದೆ. ಆದರೆ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೂ ಮೊದಲು ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಕೋಲಾಹಲವೇ ಎದ್ದಿದೆ. ರಿಸಲ್ಟ್ ಬಂದ ಮೇಲೆ ಗೆಲುವಿಗೆ ಯಾರಿಗೆ ಕ್ರೆಡಿಟ್, ಹಿನ್ನಡೆಗೆ ಯಾರು ಕಾರಣ ಅಂತೆಲ್ಲ ಹುಡುಕುವ ಬದಲು ಈಗಲೇ ಕೈಪಾಳ್ಯದಲ್ಲಿ ಆಪರೇಷನ್ ಶುರುವಾಗಿದೆ. ಈಗಾಗಲೇ ಚುನಾವಣೆಯ ವೇಳೆ ಪ್ರಚಾರದಲ್ಲಿ ಭಾಗಿಯಾಗದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರಿಂದ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡೆಯಲಾಗಿದೆ. ಇಷ್ಟಕ್ಕೆ ಈ ಆಪರೇಷನ್ ನಿಂತಿಲ್ಲ. ಇದಾದ ನಂತರ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ರಾಜೀನಾಮೆಗೆ ಸೂಚಿಸಲಾಗಿತ್ತು. ಆದರೆ ಹೈಕಮಾಂಡ್ ಹೇಳಿದ್ರೂ ರಾಜೀನಾಮೆ ನೀಡದ ನಸೀರ್ ಅಹಮದ್ ಅವರನ್ನ ವಜಾಗೊಳಿಸಲಾಗಿದೆ. 1 ಟಿಕೆಟ್ 2 ವಿಕೆಟ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಬೇಕು ಎಂಬ ಬೇಡಿಕೆ ಇತ್ತು. ಇದೇ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಡೆದಿದೆ. ಈಗ ನೋಡಿದ್ರೆ 1 ಟಿಕೆಟ್ ಕೇಳಲು ಹೋಗಿ 2 ವಿಕೆಟ್ಗಳು ಉರುಳಿ ಬಿದ್ದಿವೆ. ಇದು ಇಲ್ಲಿಗೆ ನಿಲ್ಲುತ್ತಾ ಅಂದ್ರೆ ಆ ಲಕ್ಷಣ ಕಾಣುತ್ತಿಲ್ಲ. ಯಾಕಂದ್ರೆ ಈಗ ತೂಗುಗತ್ತಿ 3ನೇ ಮಹತ್ವದ ವಿಕೆಟ್ ಮೇಲೆ ತೊನೆದಾಡುತ್ತಿದೆ. ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದ ಜಮೀರ್ ವಿಕೆಟ್ ಬೀಳುತ್ತಾ. ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗಲೇಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದವರು ಅಂದ್ರೆ ಅದು ಸಚಿವ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಈಗ ತಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಎಂದು ಜಮೀರ್ ಪಟ್ಟು ಹಿಡಿದಿದ್ರು. ಅದಾದ ನಂತರ ಸಮರ್ಥಿಗೆ ಟಿಕೆಟ್ ಸಿಕ್ಕ ಕಾರಣಕ್ಕೋ ಏನೋ ಪ್ರಚಾರದ ಕಣದಿಂದಲೇ ದೂರ ಉಳಿದಿದ್ರು. ಹೀಗೆ ಬಂದು ಹಾಗೆ ಹೋಗುವ ರೀತಿಯಲ್ಲಿ ಕೇವಲ 5-6 ಗಂಟೆಗಳ ಕಾಲ ಮಾತ್ರ ಕ್ಷೇತ್ರಕ್ಕೆ ಹೋಗಿ ಮುಖ ತೋರಿಸಿ ಬಂದಿದ್ದರು. ಇದೇ ಈಗ ಜಮೀರ್ಗೆ ಮುಳುವಾಗುತ್ತಿರುವ ಲಕ್ಷಣ ಗೋಚರಿಸುತ್ತಿದೆ. ಈಗ ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ. ಈಗ ಹೋಗ್ತಾ ಇದ್ದೀನಿ, ಕೇಳ್ತೀನಿ ಏನಕ್ಕಂತ. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಷಡ್ಯಂತ್ರ ಮಾಡಿರುವ ಆರೋಪದಡಿ ಹೈಕಮಾಂಡ್ನ ಅಡಕತ್ತರಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಲುಕಿದ್ದಾರೆ. ಪಕ್ಷ ವಿರೋಧಿ ಕೆಲಸಗಳ ಬಗ್ಗೆ ಜಮೀರ್ ಬಳಿ ಮಾತಾಡಿ ವರದಿ ಕೊಡಿ ಅಂತ ಹೈಕಮಾಂಡ್ ಸಿಎಂಗೆ ಹೇಳಿದೆ. ಇದೇ ಕಾರಣಕ್ಕೆ ಇವತ್ತು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಜಮೀರ್ ಜೊತೆ 1 ಸುತ್ತಿನ ಮಾತುಕತೆ ಮುಗಿಸಿದ್ದಾರೆ. ಸಿಎಂ ಅಂಬೇಡ್ಕರ್ ಜಯಂತಿಗೆ ಹೋಗೋ ಮುನ್ನ ಮನೆಯಲ್ಲಿ ಜಮೀರ್ ಜೊತೆ ಸಿಎಂ ಮಾತಾಡಿದ್ರು. ದಾವಣಗೆರೆ ಬಗ್ಗೆ ಹೈಕಮಾಂಡ್ನವರು ಕೇಳುತ್ತಿದ್ದಾರೆ, ನೀನ್ ಏನ್ ಮಾಡಿದ್ಯಪ್ಪ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಟ್ಟ ಜಮೀರ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ ಸರ್, ನಾನ್ಯಾಕೆ ಸಮುದಾಯದ ದಾರಿ ತಪ್ಪಿಸಲಿ ಎಂದಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಬಹಿರಂಗ ಸಭೆಯಲ್ಲೇ ಕೇಳಿದ್ದೆ, ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲರ ಒತ್ತಾಯದ ಮೇಲೆ ಸುಮ್ಮನಾದೆ. ನನಗೆ ಸ್ವಲ್ಪ ಬೇಸರ ಆಗಿದ್ದು ನಿಜ, ನಮ್ಮ ಸಮುದಾಯವನ್ನು ನೋಡಬೇಕಲ್ಲ ಸಾರ್ ಅಂದ್ರು. ಹಾಗೆ ವೇಣುಗೋಪಾಲ್ ಕೇರಳಕ್ಕೆ ಬನ್ನಿ ಅಂದ್ರು. ಅದಕ್ಕಾಗಿ ಕೇರಳದಲ್ಲಿ ಹೋಗಿ ಕ್ಯಾಂಪೇನ್ ಮಾಡಿದೆ. ಆಮೇಲೆ ನೀವು ಹೇಳಿದ್ಮೇಲೆ ದಾವಣಗೆರೆಗೂ ಹೋದೆ, ಮಲ್ಲಿಕಾರ್ಜುನ್ ಮನೆಗೂ ಹೋದೆ, ಜನರನ್ನು ಎಲ್ಲಿ ದಾರಿ ತಪ್ಪಿಸಿದೆ ಹೇಳಿ ಎಂದ್ರು ಜಮೀರ್. ದಾವಣಗೆರೆಯಲ್ಲೇ ಇದ್ದ ಶಾಸಕ ರಿಜ್ವಾನ್ ಅರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ಎಲ್ಲೂ ನನ್ನ ಹೆಸರು ಹೇಳಿಲ್ಲ. ಲೋಕಲ್ ಲೀಡರ್ಗಳು ಗೊಂದಲ ಮಾಡಿರಬಹುದು, ಅಷ್ಟು ಬಿಟ್ಟು ಅಲ್ಲಿ ಬೇರೇನೂ ಆಗಿಲ್ಲ ಎಂದು ಸಮಜಾಯಿಷಿ ನೀಡಿದ್ರು. ನನ್ನ ಮೇಲೆ ಹೊಣೆ ಹೊರಿಸಿದ್ರೆ ಹೇಗೆ? ಯಾರೋ ನನ್ನ ಮೇಲೆ ಹೇಳಿದ್ರೆ ಕೇಳ್ತೀರಾ? ಖರ್ಗೆ ಸಾಹೇಬ್ರ ಜೊತೆ ಮಾತಾಡ್ತೇನೆ ಎಂದಿದ್ದಾರೆ ಜಮೀರ್. ಆಗ ಸಿಎಂ, ಆಯ್ತಪ್ಪ ನಡಿ, ಅಂಬೇಡ್ಕರ್ ಜಯಂತಿಗೆ ಹೋಗೋಣ, ಸಂಜೆ ಬಾ, ಕೂತ್ಕೊಂಡು ಮಾತಾಡೋಣ ಎಂದು ಹೇಳಿ ಕಳಿಸಿದ್ರು. ಇದಾದ ನಂತರ ಮಾತಾಡಿದ ಸಚಿವ ಜಮೀರ್, ತಾನು ಪಕ್ಷದ ಓರ್ವ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ ಅನ್ನೋದ್ರ ಮೂಲಕ ಹೊಸ ಗೂಗ್ಲಿ ಹಾಕಿದ್ದಾರೆ. ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕಂದ್ರೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ. ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ, ಓಪನ್ ಸಭೆಯಲ್ಲಿ ಲೀಡರ್ ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್. ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ. ನಾನು ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ.
ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಟಿಕೆಟ್ ಕೇಳಿದ್ದು ತಪ್ಪಲ್ಲ, ದ್ವೇಷ ಸಾಧಿಸೋದು ತಪ್ಪು. ಗೊಂದಲ ಸೃಷ್ಟಿಸಿರೋದ್ರಿಂದ ಮತಗಳು ಡಿವೈಡ್ ಆದ್ವ. ದಾವಣಗೆರೆ ಸೋಲು ಗೆಲುವಿನ ಲೆಕ್ಕಾಚಾರದ ಮಧ್ಯೆಯೇ ಸಮುದಾಯ ಸಿಟ್ಟಾಗಿದೆ. ಜಮೀರ್ ಅಹಮದ್ ಖಾನ್ ಮತ್ತು ಟೀಮ್ ವಿರುದ್ಧ ಹಿರಿಯ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ. ಟಿಕೆಟ್ ಕೇಳಿದ್ದು ತಪ್ಪಲ್ಲ, ಸಿಗದಿದ್ದರೆ ದ್ವೇಷ ಸಾಧಿಸೋದು ತಪ್ಪು ಎಂದಿದ್ದಾರೆ ತನ್ವೀರ್ ಸೇಠ್. ನಮಗೆ ಹೊಣೆಗಾರಿಕೆ ಕೊಟ್ಟಂಥದ್ದು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಪಕ್ಷದ ಪರ ಕೆಲಸ ಮಾಡಿದ್ದೀವಿ. ಮುನುಸಿನ ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಸಾರು ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದು ಅದು ಎಲ್ಲೋ ಒಂದು ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಕಾಂಗ್ರೆಸ್ ಆಫೀಸ್ನಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ನನಗೆ ಭಾಳ ಆಶ್ಚರ್ಯ ತಂದಿದೆ. ಅದು ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ನಮ್ಗೆ ಯಾರು ಕೆಲಸ ಮಾಡಿಲ್ಲ ಅಂತ ನಾವು ಮಾಡಿಲ್ಲ ಅಂತ ನಾವು ಎಲ್ಲರ ವಿರೋಧ ಮಾಡಿವಿ ಅಂತ ಯಾರು ಪ್ರೂಫ್ ಮಾಡಬೇಕಲ್ಲ. ಯಾರು ಇಷ್ಟು ಜನ ಮುಖಂಡರು ಬಂದಿದ್ರು ದಾವಣಗೆರೆಗೆ, ಡಿ ಕೆ ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರೂ ಮಾತಾಡಿಲ್ಲ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಯಿತು ಅಂತ ಹೇಳಿದರು. ಕಾಂಗ್ರೆಸ್ ಎಷ್ಟೇ ನಾವು ಬಲವಂತ ಮಾಡಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಸಂದೇಶ ಹೋಗಿದೆ, ನಮ್ಮ ಸಮುದಾಯಕ್ಕೆ ಹೋಗಿದೆ, ಸಮಾಜಕ್ಕೂ ಹೋಗಿದೆ. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಜಮೀರ್ ಯಾರಿಗೂ ಫಂಡಿಂಗ್ ಮಾಡಿಲ್ಲ. ಎಸ್ಡಿಪಿಐ ಸಿಡಿಮಿಡಿ, ಒಳೇಟಿನ ಭಯ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಎಸ್ಡಿಪಿಐಗೆ ಸಚಿವ ಜಮೀರ್ ಅಹಮದ್ ಖಾನ್ ಫಂಡಿಂಗ್ ಮಾಡಿದ್ರು ಎಂಬ ಆರೋಪ ಪದೇ ಪದೇ ಕೇಳುತ್ತಲೇ ಇದೆ. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಎಸ್ಡಿಪಿಐ, ಜಮೀರ್ ಅಹಮದ್ ಒಂದು ರಾಜಕೀಯ ಪಕ್ಷದ ಮಂತ್ರಿ, ಅವರು ನಮ್ಗ್ಯಾಕೆ ಫಂಡಿಂಗ್ ಮಾಡ್ತಾರೆ ಎಂದು ಮರುಪ್ರಶ್ನೆ ಹಾಕಿದೆ. ದಾವಣಗೆರೆಯಲ್ಲಿ ಸೋಲುವ ಸುಳಿವು ಸಿಕ್ಕಿರೋದ್ರಿಂದಲೇ ಇದೀಗ ಮುಸ್ಲಿಂ ಸಮುದಾಯದ ನಾಯಕರ ನಡುವೆಯೇ ಜಗಳ ತಂದಿಡೋ ಕೆಲಸ ಆಗ್ತಿದೆ ಅನ್ನೋದು ಎಸ್ಡಿಪಿಐ ಆರೋಪ. ಇವರಿಗೆಲ್ಲೋ ಒಂದು ರೀತಿ ಸೋಲಿನ ಒಂದು ಭೀತಿ ಆವರಿಸಿದೆ, ಹತಾಶೆ ಉಂಟು ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಬಹಳ ನಾಜೂಕಾಗಿ ಇದನ್ನ ಒಡೆದಾಡುವ ನೀತಿಯನ್ನು ಮಾಡ್ತದೆ. ಮುಸ್ಲಿಂ ಲೀಡರ್ಶಿಪ್ ಅನ್ನ ಒಡೆದಾಳ್ತಾ ಇದೆ, ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದೆ. ಕೆಲವು ಲೀಡರ್ಶಿಪ್ನ ವಿರುದ್ಧ ಇನ್ನೊಂದು ಕೆಲವು ಲೀಡರ್ಶಿಪ್ ಅನ್ನು ಎತ್ತಿ ಕಟ್ಟಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನೀವು ನೋಡಿರಬಹುದು, ಕಾಂಗ್ರೆಸ್ನಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರ ನಾಯಕರನ್ನ ಪರಸ್ಪರ ಎತ್ತಿ ಕಟ್ಟುತ್ತಾರೆ. ಬೇರೆಯವರ ಮೇಜರ್ ಕಮ್ಯುನಿಟಿಯವರು ಅಥವಾ ಬಲಾಢ್ಯರು ಏನೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಶಿಸ್ತು ಕ್ರಮ ಆಗೋದಿಲ್ಲ, ಅವರ ಮೇಲೆ ಎಂಕ್ವೈರಿ ಆಗೋದಿಲ್ಲ. ಈ ಮಧ್ಯೆ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಮಾತಾಡಿದ್ರು. ನಾಯಕರ ಮೇಲೆ ಋಣ ಇದೆ, ಆ ಋಣವನ್ನೇ ಮರೆತಿದ್ದಾರೆ ಎಂದು ಸಿಟ್ಟಾದ್ರು. ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು. ಒಂದು ಹೆಲ್ಪ್ ಮಾಡಿದ್ರೆ ಒಂದು ಋಣ ಹಿಡ್ಕೊಂಡು ಅವ್ರ ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತು. ಈ ಮಧ್ಯೆ ದಾವಣಗೆರೆ ದಕ್ಷಿಣ ಎಲೆಕ್ಷನ್ ಮುಸ್ಲಿಂ ನಾಯಕರ ನಡೆ ನಿರ್ಧಾರಗಳ ಬಗ್ಗೆ ವರದಿ ನೋಡಿಕೊಂಡು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಅದನ್ನ ಕಾಪಾಡುವುದು ನನ್ನ ಕರ್ತವ್ಯ ಎನ್ನುವ ಮೂಲಕ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ರು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾರೆ. ಇದೇ ವಿಚಾರವಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿವೆ. ಕಾಂಗ್ರೆಸ್ ಯಾವ ಸಮುದಾಯಗಳನ್ನ ಓಲೈಸಿಕೊಂಡು ಯಾವ ಸಮುದಾಯದ ಮತ ಬ್ಯಾಂಕ್ ಆಗಿ ಪರಿವರ್ತನೆಯನ್ನ ಮಾಡಿಕೊಂಡಿದ್ರು, ಆ ಎಲ್ಲ ಸಮುದಾಯಗಳು ಭ್ರಮ ನಿರಸನಗೊಂಡಿದೆ. ಇವತ್ತು ಅಲ್ಪಸಂಖ್ಯಾತರ ನಾಯಕರ ಪ್ರಶ್ನೆ ಅಲ್ಲ, ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಭುಗಿಲೆದ್ದಿದೆ. ನನ್ನ ಜೊತೆಲಿ ಯಾರು ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಲ್ಲಿ ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರಲ್ಲ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಬಿಸಿತುಪ್ಪದಂತೆ ಸುಡುತ್ತಿದ್ದರೆ, ಮತ್ತೊಂದೆಡೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಂತ್ರಿ ಕುರ್ಚಿಯ ಕನಸಿನೊಂದಿಗೆ ದೆಹಲಿ ಟ್ರಿಪ್ ಮುಗಿಸಿದ್ದಾರೆ.
ಮಂತ್ರಿಗಿರಿಗಾಗಿ ದೆಹಲಿಗೆ ಹೋದವರಿಗೆ ನಿರಾಸೆ. ಎಲೆಕ್ಷನ್ ಮುಗೀಲಿ ಆಮೇಲೆ ಬನ್ನಿ ಎಂದ ಖರ್ಗೆ. ಬೈ ಎಲೆಕ್ಷನ್ ಮುಗಿಯೋ ಹೊತ್ತಲ್ಲೇ ಮಂತ್ರಿಗಿರಿ ಆಸೆ ಹೊತ್ತು ದೆಹಲಿಗೆ ಹೋಗಿ ಖರ್ಗೆ ಭೇಟಿ ಮಾಡಿದ ಶಾಸಕರಿಗೆ ನಿರಾಸೆಯಾಗಿದೆ. ಎಐಸಿಸಿ ಅಧ್ಯಕ್ಷರಿಂದ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಬಂದ್ರಿ, 5 ರಾಜ್ಯಗಳ ಚುನಾವಣೆ ಮುಗೀಲೆ ಆಮೇಲೆ ನೋಡೋಣ ಎಂದು ಹೇಳಿ ಕಳಿಸಿದ್ದಾರೆ. ನಿಮ್ಮೆಲ್ಲರ ಶ್ರಮಕ್ಕೆ ಫಲ ಸಿಗುತ್ತೆ, ಎಲ್ಲರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಲಾಗುತ್ತೆ, ಆ ಟೈಮ್ನಲ್ಲಿ ಸಹಾಯ ಮಾಡ್ತೇನೆ ಎಂಬ ಭರವಸೆ ನೀಡಿ ಕಳಿಸಿದ್ದಾರೆ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂತ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನ ಎಐಸಿಸಿ ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರಿಷಫಲ್ ಆಗ್ಬಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ದೆಹಲಿಗೆ ಹೋದವರಷ್ಟೇ ಅಲ್ಲ, ಇನ್ನುಳಿದವರು ಕೂಡ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವಾಗ ಕೊಡಲಿಲ್ಲ, ಭಾಳ ವರ್ಷ ಆಯಿತು. ಮತ್ತು ಬೆಳಗಾಂ ಸಿಟಿಗೆ ನನ್ನವರು 2 ಸರ್ತಿ ಇದ್ರು. ಈಗ ನಾ ಇದ್ದೀನಿ, ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ ನಾವು. ಬೆಳಗಾಂಗೆ ಕೊಟ್ಟಿದೆ ಅಂದರೆ ಮಂದಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತೈತಿ, ಬರೀ ಅಲ್ಪಸಂಖ್ಯಾಗಿ ಇಲ್ಲ. ಎಲ್ಲರ ಸಲುವಾಗಿ ನಾವು ಸತೀಶನ್ನ ಕೂಡ ಅವ್ರದ್ದು ಅಡ್ವೈಸ್ ತಗೊಂಡು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಆಗ್ತೈತಿ. ಮೊದಲ ಬಾರಿ ಶಾಸಕರು ಗೆದ್ದವರಿಗೆ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಾವೇನು ಕೊಟ್ಟಿದ್ರಿ? ಹೈಕಮಾಂಡ್ ಏನಾದರೂ ಭರವಸೆ ಕೊಟ್ಟಿದೆ ಸರ್? ಇಲ್ಲ, ಭರವಸೆ ಏನು ಕೊಡಲಿಲ್ಲ. ನಾವು ಕೇಳಿದ್ದು ಸತ್ಯ ಇದೆ, ಕೇಳೋದ್ರಲ್ಲಿ ತಪ್ಪು ಇಲ್ಲ. ಯಾಕಂದ್ರೆ ಮೊದಲ ಬಾರಿ ಆದಂತ ಶಾಸಕರಲ್ಲಿ ಕೂಡ ಬಹಳಷ್ಟು ಮಂದಿ ಕಷ್ಟ ಬೀಳೋ ತತ್ವವನ್ನು ಹೊಂದಿದ್ದಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಅಂಥವ್ರು ಮೊದಲ ಬಾರಿ ಆದಂಥವ್ರು, ಯಾಕಂದ್ರೆ ಮೊದಲ ಬಾರಿ ಗೆದ್ದಂಥವ್ರು ಬೇರೆ ಬೇರೆ ಕಡೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥ ಸಂದರ್ಭ. ಮಂತ್ರಿಗಿರಿಗಾಗಿ ಶಾಸಕರು ಪ್ರಯತ್ನ ಮಾಡ್ತಿರೋದು ಹಾಲಿ ಸಚಿವರುಗಳಲ್ಲಿ ತಳಮಳ ಸೃಷ್ಟಿಸಿರೋದಂತೂ ನಿಜ. ಪುನರಚನೆಯಾದ್ರೆ ತಮ್ಮ ಸ್ಥಾನಕ್ಕೂ ಕುತ್ತು ಬರಬಹುದೆಂಬ ಆತಂಕ ಇದ್ದೇ ಇದೆ. ಆದರೂ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳಲಿ ಅಂತಿದ್ದಾರೆ. ನಾವು ಹೈಕಮಾಂಡಿಗೆ ನೀವು 15ರೊಳಗೆ ಮಾಡಿ 20ರೊಳಗೆ ಮಾಡಿ ಅಂತ ಗಡುವು ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ, ಅದಕ್ಕೆ ಹೋಗಿದ್ದಾರೆ. ಈಗ ಅವರು ಮುನ್ಸೂಚನೆ ಇದೆ ಅಂತ ಹೋಗಿದ್ದಾರೆ ಅವರು. ಎವ್ರಿಬಡಿ ಇಸ್ ಹ್ಯಾವಿಂಗ್ ಕೆಪಬಿಲಿಟಿ. ಹೊಸೊಬ್ಬರಾಗಿರಲಿ, ಸೆಕೆಂಡ್ ಟೈಮು, ಥರ್ಡ್ ಟೈಮು, ಎಲ್ಲರಿಗೂ ಅವ್ರಿಗೆ ಆಗ್ಬೇಕಂತಕ್ಕಂಥದ್ದು ಆಸೆ ಇದೆ. ನಮಗೆ ಮಾಡಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ರೈಟ್ ಎಲ್ಲರಿಗಿದೆ, ಅದಕ್ಕೆ ಹೋಗಿದ್ದಾರೆ. ಸೊ ವಿ ವೆಲ್ಕಮ್ ಇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಒಳ್ಳೇದಲ್ಲ, ಅವ್ರಿಗಾಗಲಿ. ಸಂಪುಟ ಪುನರಚನೆ ಆಗ್ಬೇಕಾ ಸರ್? ಅವ್ರ ಮಂತ್ರಿ ಆಗ್ಬೇಕು, ನಮ್ಮನ್ನ ತೆಗಿಬೇಕಲ್ವಾ? ಜಾಗ ಕಾಲಿರ್ತಾನೆ ಅವ್ರು ತಗೊಳಕ್ ಸಾಧ್ಯ. ಪಕ್ಷದ ವರಿಷ್ಠರಿಗೆ ಕರ್ನಾಟಕದ ವಿದ್ಯಮಾನಗಳು ಗೊತ್ತಿದೆ. ಈಗಾಗಲೇ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗಿದೆ. ಸಚಿವ ಸಂಪುಟ ಶೀಘ್ರದಲ್ಲೇ ಪುನರ್ರಚನೆ ಆಗುವಂಥದ್ದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಕೆ ಟೀಮ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಹಿರಿಯ ಶಾಸಕರ ನಡೆ ಮೇಲೆ ದಿಲ್ಲಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಯಕತ್ವ ತೀರ್ಮಾನ ಆಗದೆ ಪುನರಚನೆ ಸಾಧ್ಯವಿಲ್ಲ ಅನ್ನೋದು ಡಿಕೆ ಟೀಮ್ ವಾದ. ಡಿಕೆಶಿ ಅನುಮತಿ ಪಡೆದುಕೊಂಡೇ ಪಂಚರಾಜ್ಯ ಚುನಾವಣೆ ಬಳಿಕ ದಿಲ್ಲಿಗೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜಕಾರಣ ಮಾಡ್ಬೇಕಾದ್ರೆ ರಾಜಕಾರಣ ಆದ್ಮೇಲೆ ನಾವೆಲ್ಲರಿಗೂ ನಮ್ಮ MLAಸ್ಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೇನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು. ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿರಬೇಕು, ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದು ನನ್ನ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ನೀನು ಯಾರು ಮಾತಾಡ್ತಾರೆ? ಫಾರಿನ್ಗೆ ಹೋಗ್ಬೇಡ್ದ, ಊಟ ಮಾಡಬೇಡ್ದ, ಬಟ್ಟೆ ಹಾಕೋಬೇಡ್ದ, ಏನೇನು ಮಾಡ್ಬೇಕು ಏನೇನು ಮಾಡಬೇಡ್ದು ಹೇಳಿ ನೀವೇನೇನೆ. ನಮ್ಮ ಪಕ್ಷದಲ್ಲಿ ನೋಡಿ, ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹಾಲು ಹವಾಲನ್ನು ಹೇಳಕ್ಕೆ ಹೋಗಿದ್ದಾರೆ. ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನು ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದು ಕಲ್ಲು ಹೊಡಿತೀವಿ ಮಾವನಕಾಯಿಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ದರೆ ನಮ್ದು, ಬಿಲ್ದರೆ ಮರದ್ದು, ದೇವ್ರದ್ದು. ಹೀಗೆ ರಾಜ್ಯದಲ್ಲಿ ಕುರ್ಚಿ ಕದನದ ಜೊತೆಗೆ ಒಂದಿಷ್ಟು ವಿಕೆಟ್ಗಳ ಪತನ ಕೂಡ ಶುರುವಾಗಿದೆ. ಸರ್ಕಾರಕ್ಕೆ 3 ವರ್ಷ ತುಂಬೋದ್ರೊಳಗೆ ಇನ್ನೆಷ್ಟು ವಿಕೆಟ್ಗಳು ಉರುಳುತ್ತವೆ ಮತ್ತು ಯಾರಿಗೆಲ್ಲ ಪಟ್ಟ ಏರುವ ಅವಕಾಶ ಬಂದೊದಗುತ್ತೆ ಎನ್ನುವುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಟ್ಟವನ್ನ ಏರೋದಕ್ಕೆ ರೆಡಿಯಾಗಿದ್ದಾರೆ. ಬಿಹಾರಕ್ಕೆ ಈಗ ಸಾಮ್ರಾಟರಾಗ್ತಾ ಇದ್ದಾರೆ ಸಾಮ್ರಾಟ್ ಚೌಧರಿ.
ಬಿಹಾರದಲ್ಲಿ ಬಿಜೆಪಿ ಆಡಳಿತ ಈಗ ಶುರುವಾಗ್ತಿರೋದು ಅಧಿಕೃತವಾಗಿ, ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯಿಂದ. ನಾಳೆಯಿಂದಲೇ ಕೇಸರಿ ದರ್ಬಾರ್ ಈಗ ಶುರುವಾಗ್ತಾ ಇದ್ದಾರೆ. ಕೇಸರಿ ಪಕ್ಷದ ಮೊದಲ ಮುಖ್ಯಮಂತ್ರಿಯಾಗಿ ನಾಳೆ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಾಳೆಯಿಂದಲೇ ಆಡಳಿತ ಶುರುವಾಗುತ್ತೆ. ನಿತೀಶ್ ಯುಗಾಂತ್ಯವಾಗಿ ಅಲ್ಲಿ ಚೌಧರಿ ಆಟ ಶುರುವಾಗ್ತಾ ಇದೆ. ಬಿಹಾರದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಅವರು ನಾಳೆ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಡಿಸಿಎಂ ಆಗಿದ್ದಂತಹ ಚೌಧರಿಗೆ ಈಗ ಸಿಎಂ ಪಟ್ಟ ಒಲಿದು ಬಂದಿದೆ. ಜಂಗಲ್ ರಾಜ್ ಬದಲಾಗಿ ಬಿಹಾರ ಮಾಡೆಲ್ ಸಂಕಲ್ಪವನ್ನ ಅವರು ತೊಟ್ಟಿದ್ದಾರೆ. ಬಿಹಾರ ಮಾಡೆಲ್ ಅನ್ನು ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಭಾವುಕರಾಗಿದ್ದಾರೆ ನಿತೀಶ್ ಕುಮಾರ್ ಅವರು. ಯಾಕಂದ್ರೆ ಸುದೀರ್ಘ ಅವಧಿಗೆ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿದ್ರು. 10 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದವರು ನಿತೀಶ್ ಇನ್ನೂ ಲೆಕ್ಕಕ್ಕುಂಟು ಆಟಕ್ಕೆ ಇಲ್ಲ. ಯಾಕಂದ್ರೆ ನಿತೀಶ್ ರಾಜ್ಯಸಭೆಗೆ ಕಳಿಸಿ ಅಧಿಕಾರಕ್ಕೆ ಈಗ ಬಿಜೆಪಿ ಏರಿದೆ. ವಿಶೇಷವಾಗಿ ಬಿಹಾರದಲ್ಲಿನೂ ನಿತೀಶ್ ಆಟ ಇಲ್ಲ. ಕೇಸರಿಯ ಕಾರುಬಾರು ಶುರುವಾಗ್ತಾ ಇದೆ. ವಯಸ್ಸಿನ ಕಾರಣದಿಂದಾಗಿ ನಿತೀಶ್ ರಾಜಕೀಯ ನೇಪಥ್ಯಕ್ಕೆ ಸರಿದಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಅಧಿಕಾರ ಅವರಿಗೆ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ರು ನಿತೀಶ್ ಕುಮಾರ್ ಅವರು. ಆಗಿನ್ನೂ ಕೂಡ ಯುವ ನಾಯಕನಾಗಿ ಬಹಳ ಪ್ರಭಾವಿ ನಾಯಕನಾಗಿದ್ದರು. ಕೇಂದ್ರ ಸರ್ಕಾರದ ಮಂತ್ರಿಯಾದ ನಂತರ ಬಿಹಾರದಲ್ಲಿ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಈಗ ಮತ್ತೆ ಬಿಹಾರದಿಂದ ದೆಹಲಿ ರಾಜಕಾರಣಕ್ಕೆ ನಿತೀಶ್ ವಾಪಸ್ ಆಗ್ತಾ ಇದ್ದಾರೆ.